ನಂದು ಬಿಡಕ್ಕ ನೀ ಅದರ ಬಗ್ಗೆ ತಲೆಯೇ ಕೆಡಿಸ್ಕೋಬೇಡ. ಫಸ್ಟ್ ನಿನ್ನೊಂದು ಪಾಪು ಆಗ್ತದಲ್ಲ, ಅದು ಎದ್ದು ಓಡಾಡಬೇಕು, ಅದು ಸ್ಕೂಲಿಗೆ ಕಳ್ಸಂಗೆ ಆಗಬೇಕು, ಆಮೇಲೆ ಇನ್ನೊಂದು ಪಾಪು ಆಗ್ಬೇಕಲ್ಲ ನಿಂದು. ಅವೆಲ್ಲ ಆದಮೇಲೆ ನಾನು ಯೋಚನೆ ಮಾಡ್ತೀನಿ. ಸ್ವಲ್ಪ ನೀನು ಫ್ರೀ ಆಗ್ತೀಯ, ಅಪ್ಪಾಜಿ ಅಮ್ಮನೂ ಫ್ರೀ ಆಗ್ತಾರೆ. ಇಬ್ಬರು ಒಂದೇ ಸರಿ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಂಗೆ ಹೆಲ್ಪ್ ಮಾಡೋಕ್ಕೆ ನಂಗೆ ಆಗಲ್ಲ, ನಂಗೆ ಹೆಲ್ಪ್ ಮಾಡೋಕ್ಕೆ ನಿಂಗೆ ಆಗಲ್ಲ, ಹಂಗಾಗ್ತದೆ. ಹಂಗಾಗಿ ಸದ್ಯಕ್ಕೆ ನಾವು ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ನಿಂದೊಂದು ಕರೆಕ್ಟಾಗಿ ಆಗಲಿ ಮರತಿ. ನನಗಂತೂ ಅದೇ ಚಿಂತೆ ಕಣೆ ಅಕ್ಕ. ರಾಕೇಶು ಅಷ್ಟೇ ಅದೇ ಹೇಳ್ತಿರ್ತಾರೆ, ಅದಕ್ಕೆ ಒಂದು ಡೆಲಿವರಿ ಸರಿಯಾಗಿ ಮಗು ಒಂದು ಆರೋಗ್ಯವಾಗಿದ್ದರೆ ಸಾಕು ಅಂತ. ನಾನಂತೂ ಹಾಗೆ ಅಂದ್ಕೊಂಡೇನೆ. ನಿಮ್ಮ ಮನೇಲಿ ಹೆಂಗೆ ಅಕ್ಕ? ನಿನ್ನ ಗಂಡ ಇಂಥ ಮಗುನೇ ಬೇಕು ಅಂತ ಏನಾರು ಹೇಳ್ತಾರಾ? ಗಂಡಾಗಲಿ, ಅತ್ತೆ ಆಗಲಿ, ಮಾವಾಗಲಿ ಯಾರು? ಅಯ್ಯೋ ಪೂರ್ವಿತಾ, ಗೊತ್ತಿದ್ದು ಹೇಳ್ತೀಯ ಮರತಿ ನೀನು. ಅವ್ರ ಜೀವನೇ ಅವ್ರಿಗೆ ಬಾಧೆ ಆಗಿದೆ. ಇನ್ನೊಂದು ಜೀವ ಯಾವ್ದು ಬರ್ತದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕಿತಾರ ಅವರು? ಅವ್ರದ್ದೆಲ್ಲ ಜೀವಮಾನ ಅಷ್ಟೇ. ಯಾರು ಎಂಥದಾರು ಹೇಳ್ಕೊಂಡ್ಲಿ, ನಂಗೆ ಮಾತ್ರ ಯಾವ ಮಗು ಆದರೂ ಖುಷಿನೇ ಕಣೆ. ನೋಡ್ಬೇಕಾರೆ ನಿಂಗೆ ಗೊತ್ತಾಗ್ತದಲ್ಲ. ಅದೇನೋ ಹೌದು ಬಿಡು, ಕರೆಕ್ಟಾಗಿ ಹೇಳಿದೆ. ಅವ್ರ ಜೀವನೇ ಅವ್ರಿಗೆ ಬಾಧೆ ಆಗಿದೆ. ಅಲ್ಲೇ ಮಧ್ಯದಲ್ಲಿ ನೀನೊಬ್ಬಳಿದ್ದೆ ಅವ್ರ ಜೀವ ಸಾಕೋಕ್ಕೆ. ಈಗ ಏನು ಮಾಡ್ತಾರೇನೋ, ಒಬ್ರಿಗೊಬ್ರು ಜಗಳನೇ ಶುರು ಆಗ್ತದ. ಇವ್ರ ಜಗಳದೊಳಗೆ ಪಾಪ ಗುಂಡನ ಕತೆ ಏನಾಗ್ತದ. ಗುಂಡ ಅಂದ್ರೆ ನಿನ್ನ ಮಾವ ಒಂದು ಚಟ್ನಿ ಆತರ ಬಿಡು. ಚಟ್ನಿ ಬಿಟ್ಟು ಎಂಥದಾರು ಆಗಲಿ, ನೀನು ಮಾತ್ರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಕ್ಕ. ಅಕಸ್ಮಾತ್ ಯಾರು ದೂರ ಹೇಳಿದ್ರೆ ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಹ್ಞೂ ಅಂತ ಕೇಳಿಸ್ಕೊಂಡು ಸುಮ್ಮನೆ ಇರು. ಯಾರ ಪರವಾಗೂ ಮಾತಾಡೋಕೆ ಹೋಗ್ಬೇಡ, ಯಾರ ವಿರುದ್ಧವೂ ಮಾತಾಡೋಕೆ ಹೋಗ್ಬೇಡ. ಇಲ್ಲ ಅಷ್ಟು ಸುಲಭಕ್ಕೆ ಹಂಗೆ ಕಂಪ್ಲೇಂಟ್ ಎಲ್ಲ ಹೇಳಲ್ಲ. ಏನಾದ್ರು ಮಾಡ್ಕೊಡ್ಲಿ ಕಣೆ, ಒಂಥರ ನಿರಾಳ ಅನ್ನಿಸ್ತಾದೆ ಕಣೆ ಪೂರ್ವಿತಾ. ನಾನು ಸುಮ್ಮನೆ ಅಮ್ಮ ಹೇಳಿತ್ತು, ಇನ್ನೂ ಒಂದು 15 ದಿನ ಮುಂಚೆನೇ ಬಂದಿರ್ಬೋದಿತ್ತು. ಲಾಸ್ಟಿಗಂತೂ ಭಾಳ ಸಾಕಾಗಿ ಹೋಗೋದಪ್ಪ. ಇವ್ರುಗಳ ಜಂಜಾಟ ಅಂತೀವ್ರೆ. ಏನಂತ ತಿಂಗಳು ಆರಾಮಾಗಿ ಇರ್ತೀನಿ. ಅಲ್ಲ ಅಕ್ಕ, ಮೊನ್ನೆ ನಿನ್ನ ಗಂಡು ಖುಷಿ ಆಯ್ತಾ? ಆ ಬಟ್ಟೆ ಎಲ್ಲ ತಂದಿದ್ದ ಖುಷಿ ಆಗಿರ್ಬೋದು ಅಂತ ಅಂದ್ಕೊಂಡೇನಪ್ಪ. ಅಯ್ಯೋ, ಖುಷಿ ಆಗೋದು ಬಿಟ್ಟು ಅಂದ್ಕೊಂಡೇನೆ ಅಂತೀಯ ನೀನು. ಅಲ್ಲ, ಯಾರಿಗಾರು ಖುಷಿ ಆಗ್ತಾ ಇರ್ತದಲ್ಲೇ ಪೂರ್ವಿತಾ. ಏನು ಗೊತ್ತಿಲ್ಲದೆ ₹1 ಖರ್ಚು ಮಾಡಿದೆ ಯಾರೋ ಹೀಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗಿರ್ತದೆ. ಆದರೂ ನಾನು ಅಂದ್ಕೊಂಡೆ, ನೋಡೋಣ ಈಗ ಬಾಯಿ ಮೇಲಕ್ಕಾರು ಹೇಳ್ತಾರೇನೋ, ಎಷ್ಟಿರ್ಬೋದು ಈ ಬಟ್ಟೆಗೆ, ಸ್ವಲ್ಪನಾರು ಕೊಡ್ಬೋದಿತ್ತೇನೋ ಅಂತ ಹೇಳ್ತಾರಲ್ಲಂತ. ಅದ್ರ ಸುದ್ದಿನೇ ಇಲ್ಲ ನೋಡು. ನೀನು ಒಬ್ಬಳು ಹಂಗಿದ್ದಾಳೆ ಅಕ್ಕ, ಬೇಕಾಗಿದ್ದಕ್ಕೆ ಈ ಥರ ಯೋಚನೆ ಮಾಡಲ್ಲ ನೀನು. ಯಾಕೆ ಅವ್ರು ದುಡ್ಡು ಕೊಡಲಿ ಅಂತ ಹೇಳಿ ನಾನು ಆ ಥರ ತಂದಿದ್ದ? ಹಂಗೇನಾದ್ರು ಹೇಳಬೇಕಿತ್ತಲ್ಲ, ನಂಗೆ ಸರಿ ಸಿಟ್ಟು ಬರ್ತಿತ್ತು ನೋಡು. ಅಲ್ಲ, ಕೊನೆಗೆ ಹೇಳ್ಗಿಳಿಯ ನೀನು ಯಾರ ಹತ್ರ ಏನಾರು ಕೊಡ್ಗಿಡಿ ಅಂತ. ಮತ್ತು ನಂದು ಅಪ್ಪಾಜಿ ಅಮ್ಮಂದು ಎಲ್ಲರಿಗೂ ಮರ್ಯಾದೆ ತೆಗೆದಂಗೆ ನೋಡು, ಹೇಳಿನಿ ಅಕ್ಕ. ಇಲ್ಲ ಕಣೆ, ಇಲ್ಲಪ್ಪ, ನಾನು ಎಂತಕ್ಕೆ ಹಂಗೆ ಹೇಳಕ್ಕೆ ಹೋಗ್ತೀನಿ. ನಾನು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಅಷ್ಟೇ, ಇವ್ರಿಗೇನಾದ್ರು ಹಂಗೆ ಅನ್ನಿಸ್ತಿರ್ಬೋದಾ ಅಂತ. ಏನಿಲ್ಲ, ಯಾರು ಏನು ಕೊಡಲಿ ಏನು ಮಾಡಲಿ ಬರಲಿ ಅಷ್ಟೇ. ಮತ್ತು ವಾಪಸ್ ನಾವೇನು ಮಾಡ್ತೀವಿ ಅನ್ನೋದು ಅವ್ರ ಜೀವಮಾನಕ್ಕಿಲ್ಲ ಕಣೆ. ಬಿಡಕ್ಕ, ಆ ವಿಚಾರನೇ ಬಿಡು. ಈ ಟೈಮಲ್ಲಿ ನೀನು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಮತ್ತೆ ತಲೆ ಕೆಡ್ಸ್ಕೊತಾ ಇದ್ದರೆ ನೀ ಇಲ್ಲಿಗೆ ಬಂದಿದ್ದು ವೇಸ್ಟೇ, ಅಲ್ಲಿದ್ದಂಗೆ ಆಗ್ತದಷ್ಟೆ. ಆ ಥರ ಅವ್ರ ಬಗ್ಗೆನೇ ಮಾತಾಡೋದು ಬೇಡ ನಾವು. ಹ್ಞೂ ಕಣೆ, ಅದೊಂದು ಹೌದೇ ಬಿಡು. ನೀನು ಹೇಳ್ದಂಗೆ ಸುಮ್ಮನೆ ಅಂತ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ಕೊಬೇಕು. ಅದೇ ಮತ್ತೆ. ಅಲ್ಲ, ನನಗೊಂದು ಹೇಳಕ್ಕ, ನಿನ್ನ ಪಾಪು ಬಗ್ಗೆ ಏನೇನು ಕನಸು ಅಂದ್ಕೊಂಡೀಯ? ಏನು ಮಾಡಬೇಕು ನಿನ್ನ ಮಗುನ ಅಂದ್ಕೊಂಡೀಯ? ಅವೆಲ್ಲ ಎಂಥ ಗೊಂಬೆ ನನ್ನ ಪೂರ್ವಿತಾ. ಏನು ಮಾಡಬೇಕು ಅಂತೇಳಿ ನಾವು ಅಂದ್ಕೊಳಕ್ಕೆ ಇಲ್ಲಪ್ಪ. ಆ ಥರ ಅಂತೂ ಏನು ಅಂದ್ಕೊಂಡ್ಲ. ಆದರೆ ನಂತರ ಒಂಥರ ಅಂಜುಬುರ್ಕಿ ಥರ ಬೆಳೆಸಬಾರ್ದು ಅಂತ ಅಂತೂ ಅಂದ್ಕೊಂಡೀನಿ. ಹುಡುಗ ಆಗಲಿ ಹುಡುಗಿ ಆಗಲಿ ಧೈರ್ಯವಾಗಿ ನಿನ್ನಂಗೆ ಇರ್ಬೇಕು ಕಣೆ. ನಾನು ಸುಮಾರು ಸರಿ ಅಂದ್ಕೋತೀನಿ, ನಿನ್ನ ಥರನೇ ಇರಬೇಕು.
ಯಾವುದಿದ್ರೂ ನೇರವಾಗಿ ಹೇಳಬೇಕು, ಧೈರ್ಯದಲ್ಲಿ ಇರಬೇಕು. ಅದನ್ನೇ ಯೋಚನೆ ಮಾಡಿ ತಲೆ ಕೆಡ್ಸ್ಕೊತ ಕೂರಬಾರ್ದು. ನನ್ನ ಥರ ಅದೊಂದು ಅಂದ್ಕೊಂಡಿನಿ ನೋಡಿ, ಮತ್ತೆ ಏನೂ ಅಂದ್ಕೊಂಡ್ಲ. ಅಡ್ಡಿಲ್ಲ ಮಾರುತಿ, ನನ್ನ ಕ್ಯಾರೆಕ್ಟ್ರ್ ಯಾರಿಗೂ ಇಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಹೇಳೋರು ಏನು ತಮಕದ ಮೇಲೆ ಹೊಡೆದಂಗೆ ಹೇಳ್ತೀಯ, ಹಂಗೆ ಹಿಂಗೆ ಅಂತ. ನೋಡಿದ್ರೆ ನೀನು ಮಕ್ಕಳೇ ನನ್ನಂಗೆ ಆಗ್ಬೇಕು ಅಂದ್ಕೊಂಡೀಯ. ಖುಷಿಯ ಇನ್ನು ಎದ್ದೆ ಥರ ಇರ್ತೀನಿ ಬಿಡು. ಮಕ್ಕಳು ಬೇರೆ ಯಾವ ಥರ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ನನ್ನ ಜೊತೆನೇ ಇರೋದಲ್ಲ, ನನ್ನ ನೋಡೇ ಬೆಳೀತಾರೆ. ಹಂಗಾಗಿ ನನ್ನ ಥರನೇ ಆಡ್ತಾರೆ. ನೀನೇನು ತಲೆ ಕೆಡಿಸ್ಕೋಬೇಡ. ಅಲ್ಲ ಕಣೆ ಪೂರ್ವಿತಾ, ಅದು ಹೆಂಗೋ ಆಗ್ತದೆ. ನೀ ಹೆಂಗೂ ನೇರ ಇದ್ದಿದ್ದಂಗೆ ಹೇಳೋಳಲ್ಲ. ಈಗ ಸತ್ಯ ಹೇಳು, ಅಪ್ಪಾಜಿ ಅಮ್ಮಗೆ ಮೊನ್ನೆ ಫಂಕ್ಷನ್ನು, ನನಗೆ ಗೋಲ್ಡು, ಅದಕ್ಕೆಲ್ಲ ಸೇರಿ ಎಷ್ಟು ದುಡ್ಡು ಖರ್ಚಾಗಿರ್ಬೋದು? ಎಲ್ಲಿಂದ ತಂದ್ರೆ? ಕೊನೆಗೆ ಸಾಲಗಿಲ್ಲ ಮಾಡ್ಯಾರ ಹೆಂಗೆ ಮಾರತಿ? ನಂಗೆ ಅದು ಒಂದೇ ಒಂಥರ ಕಾಡ್ತಾ ಅದೇ ಕಣೆ. ಎಲ್ಲ ಮೊದಲಿಂದನೂ ತೊಂದರೆನೇ ಕೊಡ್ತಾ ಬಂದೆ, ಈಗಲೂ ತೊಂದರೆನೇ ಕೊಟ್ಟು ಮತ್ತು ಕೊನೆಗೆ ಸಾಲಗಿಲ್ಲ ಮಾಡಿದ್ದಿದ್ರೆ ಇವ್ರು ಸಾಲ ಕೊಡೋರು. ಈಗ ನನಗೋಸ್ಕರ ಸಾಲ ಮಾಡಂಗಾಗ್ಯದ ಅಂತ ಅದು ಒಂಥರ ಚಿಂತೆ ಕಣೆ ನನಗೆ. ನೋಡು, ಈಗಷ್ಟೇ ಹೇಳಿನಿ ಬ್ಯಾಡ್ದಿದ್ದೆಲ್ಲ ಯೋಚನೆ ಮಾಡ್ತಾರೆ, ಕೆಡ್ಸ್ಕೊಂಬೇಡ ಅಂತ. ಮತ್ತು ಅದನ್ನೇ ಹೇಳ್ತಿದ್ದೀಯ. ನಿಂಗೆ ಎಂತ ಆಗ್ಯದಕ್ಕ ನಿಂಗೆ? ಅಪ್ಪಾಜಿ ಅಮ್ಮ ಯಾಕೆ ಸಾಲ ಮಾಡ್ತಾರೆ? ಈಗೆಲ್ಲ ಲೆಕ್ಕ ಬರೀತಿದ್ದಾಳೆ ನೀನೇ ಎಲ್ಲ ಮರತಿ. ನಿಂಗೆ ಗೊತ್ತಿರ್ಬೇಕಲ್ಲ ಇಷ್ಟು ದುಡ್ಡು ಅದೇ ಏನು ಎತ್ತ ಅಂತ. ಸಾಲ ಎಲ್ಲೂ ಮಾಡಲ, ಸಾಲ ಕೊಡೋದನ್ನು ಬೇಡ ಅಂದಿನಿ ನಾನು. ಇನ್ನು ಆ ಸಾಲ ಕೊಡೋದು, ಅದನ್ನು ಮತ್ತೆ ವಸೂಲಿ ಮಾಡೋದು, ಅವ್ರು ಕೊಡಲ ಅಂದಕ್ಕೂ ತಲೆ ಬಿಸಿ ಮಾಡ್ಕೊಳೋದು, ಅವ್ರಿಗೆ ಫೋನ್ ಮಾಡಿ ಜಗಳ, ಅದು ಇದು ಯಾಕೆ ಬೇಕು? ಇದ್ದಿದ್ದು ಸಾಕು, ಇನ್ಮೇಲೆ ಸಾಲ ಕೊಡೋದೆಲ್ಲ ಬಿಟ್ಬಿಡಿ ಅಂತ ಹೇಳಿನಿ. ಅಪ್ಪಾಜಿನೂ ಹಾಗೆ ಅಂದಾರೆ. ಹೌದಾ? ಸದ್ಯ ಈಗ ಸಮಾಧಾನ ಆಯ್ತು ನೋಡು. ಆದರೂ ತುಂಬ ಖರ್ಚು ಮಾಡಿಬಿಟ್ರೆ ಪೂರ್ವಿತಾ. ಈಗ ನೋಡು, ನನಗೆ ಇಷ್ಟು ಖರ್ಚು ಮಾಡ್ಯಾರೆ, ಇನ್ನು ನೆಕ್ಸ್ಟ್ ಅಂದರೆ ನಿನಗೂ ಮತ್ತು ಇನ್ನು ನಂದಿನ ಆಸ್ಪತ್ರೆ ಖರ್ಚೆಲ್ಲ ಎಷ್ಟು ಬರ್ತದೋ ಏನೋ. ಎಲ್ಲ ಹೆಣ್ಮಕ್ಳು ಗಂಡನ ಮನೇಲಿ ಅನುಕೂಲ ಇದ್ದರೆ ಅವರಿಂದ ಸ್ವಲ್ಪ ತಂದು ಹೆಲ್ಪ್ ಮಾಡ್ತಾರೆ ಅಪ್ಪ ಅಮ್ಮಗೆ. ನನ್ನ ಪರಿಸ್ಥಿತಿ ನೋಡು, ಬರೀ ಇವ್ರ ಹತ್ರ ಮಾಡಿಸ್ಕೊಳೋದೇ ಆಗಿದೆ. ನಂಗೆ ವಾಪಸ್ ಏನೂ ಮಾಡೋಕ್ಕಾಗಲ್ಲ. ಇಲ್ಲಪ್ಪ, ನಿನಗೆ ಎಷ್ಟು ಹೇಳಿದ್ರು ಕೋಣದ ಮುಂದೆ ಕಿಂದ್ರಿ ಬಾಸ್ದಂಗೆ ಬಿಡು. ಅಲ್ಲ, ಈಗಷ್ಟೇ ಹೇಳ್ತಿದ್ದೀನಿ ಬ್ಯಾಡ್ದಿದ್ಮೇಲೆ ತಲೆಗೆ ಹಚ್ಕೊಂಡು ತಲೆ ಬಿಸಿ ಮಾಡ್ಕೋಬೇಡ ಅಂತ, ಮತ್ತು ಅದನ್ನೇ ಮಾಡ್ತೀಯಲ್ಲಕ್ಕ ನೀನು. ಅಯ್ಯೋ, ಯಾಕಂಗೆ ಅನ್ಕೋತಿ? ನನ್ನ ಹತ್ರ ಹೇಳಿಕಾತು, ಎಲ್ಲರೂ ಅಮ್ಮನ ಹತ್ರ ಆಗಲಿ ಅಪ್ಪಾಜಿ ಹತ್ರ ಆಗಲಿ ಹಿಂಗೆ ಹೇಳ್ಬೇಡ ಆತ. ಅವ್ರ ಮನಸ್ಸಲ್ಲೂ ಆಸೆ ಇರ್ತದಲ್ಲ, ಅವರಿಗೂ ಕನಸಿರ್ತದಲ್ಲ ನನ್ನ ಮಕ್ಕಳನ್ನ ಹಿಂಗೆ ಮಾಡಬೇಕು ಅಂತ. ಅದೇ ಪ್ರಕಾರ ಅವ್ರು ನಡ್ಕೊತಾ ಇದ್ದಾರೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೆ? ಅದು ಇನ್ನು ನಿಂಗೂ ಅದೇ ಥರ ಖರ್ಚು ಮಾಡಬೇಕು. ಯಾಕೆ ಮಾಡಬೇಕು ಹೇಳಿ? ಈಗ ಈ ಪೂರ್ವಿತ ಒಂಥರ ಜಂಬ ಕುಚ್ಕೊಂತಾಳೆ ಅಂತ ಅಂದ್ಕೊಂಬೇಡ ನೀನು. ರಾಕೇಶ್ ಆ ಥರ ಎಲ್ಲ ಬಿಡೋದೇ ಇಲ್ಲ. ಅಪ್ಪಾಜಿ ಅಮ್ಮನ ಹತ್ರ ಖರ್ಚು ಮಾಡ್ಸೋಕ್ಕೆ ಬಿಡಲ್ಲ. ಮಾಡ್ತಾರೆ, ಬಿಡಲ್ಲ ಅಂದರೆ ಮತ್ತು ಅವ್ರ ಹತ್ರ ಅದೇ. ಈಗ ದುಡ್ಡು ಇಲ್ಲದೆ ಇದ್ರೂ ಹೌದು, ಕೇಳ್ತಿದ್ರೆ ಏನೋ ದುಡ್ಡು ಅದೇ ಅವ್ರು ಮಾಡ್ತಾರೆ. ಹಾಗಾಗಿ ನನಗೂ ಎಲ್ಲ ಸೇರಿಸಿ ನಿಂಗೆ ಮಾಡಲಿ, ನೀನೇನು ಅಂದ್ಕೋಬೇಡ. ಅಪ್ಪಾಜಿ ಅಮ್ಮನ ಹತ್ರ ಮಾತ್ರ ಈ ಥರ ಹೇಳಕ್ಕೆ ಹೋಗಬೇಡ. ನನಗೂ ಅನ್ನಿಸ್ತದೆ ಕಣೆ ಪೂರ್ವಿತಾ, ಇನ್ನು ಏನಾದ್ರು ಮಾಡಬೇಕು, ಇಷ್ಟು ಖರ್ಚು ಕೊಡಬಾರ್ದು ಅಂತ. ಆದರೆ ಏನು ಮಾಡ್ತೀನಿ? ನಿಮಗೆ ಗೊತ್ತಲ್ಲ ನಮ್ಮನೆ ಪರಿಸ್ಥಿತಿ. ಹೌದಲ್ಲ, ನಂಗೆ ಗೊತ್ತು ಅಲ್ಲ, ಮತ್ತು ಯಾಕೆ ಅದನ್ನು ಪದೇ ಪದೇ ಹೇಳ್ತೀಯ? ಎಲ್ಲರೂ ಒಂದೇ ಸಮ ಇರಲ್ಲ ಕಣಕ್ಕ. ಈಗ ಈ ವಿಚಾರದಲ್ಲಿ ಭಾವನೂ ನಾನು ದೂರಲ್ಲ. ನಿಮ್ಮ ಮನೆ ಪರಿಸ್ಥಿತಿನೇ ಹಂಗದೆ. ಇನ್ನೊಂದು 4 ವರ್ಷ ಬಿಟ್ಟು ನೋಡು ನೀವು ಹೆಂಗೆ ಇರ್ತೀರಿ ಅಂತ. ಮೊದಲೇ ಅವ್ರಿಗೆ ಆ ವ್ಯವಹಾರ ಜ್ಞಾನವೂ ಕಡಿಮೆ, ಹಾಗಾಗಿ ಆ ಥರ ಆಗ್ಯದಷ್ಟೇ. ಅವನ್ನೆಲ್ಲ ನೀನು ಸ್ವಲ್ಪ ಹಿಡ್ತಕ್ಕೆ ತೊಗೊಳಕ್ಕೆ ಮಾಡ್ಬೇಕಕ್ಕ. ಇನ್ನು ಅಂದರೆ ಪಾಪ ಈಗ ನಿಂಗೆ ಹಿಂಗೆ ಆತಲ್ಲ, ಇಲ್ಲಿಂದ ಹೋದ್ಮೇಲೆ ಆದರೂ ಅಷ್ಟೇ ಪೂರ್ತಿ ಬಿಟ್ಬಿಟ್ಟು ಕೂತ್ಕೊಂಡು ಅವ್ರು ಹೆಂಗೋ ಮಾಡ್ತಾರೆ ಅನ್ನೋ ಥರ ಇರಬೇಡ. ನಾನು ಆ ಥರ ಎಲ್ಲ ಸುಮಾರು ಅಂದ್ಕೊಂಡೇನೆ ಪೂರ್ವಿತಾ. ಎಷ್ಟು ದಿವಸ ಇದ್ದಂಗೆ ಏನು ಮುಂದೆ ಇರೋಲ್ಲ, ಮುಂದಿದ್ರೆ ಆಗೋದು ಇಲ್ಲ ಬಿಡು. ನಾನು ಹೆಂಗೋ ಸುಧಾರಿಸ್ಕೊಂಡಿದ್ದೆ ಅಂದರೆ ನೆಕ್ಸ್ಟ್ ಪಾಪ ಬಂದಾಗ ದುಡ್ಡು ಕಾಸು ಬೇಕಾಗ್ತಿರ್ತದೆ ಎಂತಕ್ಕಾರು. ಒಂದೊಂದು ಸರಿ ನಂಗೆ ಅನ್ಸೋದು, ನಾನು ಇದನ್ನು ಇನ್ನೂ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಬೇಕಿತ್ತೇನೋ ಅಂತ. ಒಂದು ಹಂತಕ್ಕೆ ಬರ್ತಾ ಇತ್ತು ಕಣೆ ಮನೆ. ಆವಾಗ ನಾನು ಈ ಕಡೆ ಬಂದುಬಿಟ್ಟಿನಾ. ಇನ್ನು 5-6 ತಿಂಗಳು ಅನ್ನೋಷ್ಟೊತ್ತಿಗೆ ಇನ್ನೇನೇನು ಆಗ್ತದ.
ಆಮೇಲೆ ಹೋಗಿ ಮತ್ತೆ ಫಸ್ಟಿಂದ ಸರಿ ಮಾಡ್ಕೋಬೇಕಲ್ಲ ಹೇಳು. ನಾನು ಅದೇ ಹೇಳೋದು, ಪಾಪ ಬೇರೆ ಸಣ್ಣದಿರ್ತದೆ, ಇರಲಿ ಬಿಡ ಆಗ್ತದೆ, ಅಮ್ಮ ಹೆಂಗೂ ಜೊತೆಗೆ ಬಂದಿರ್ತದ, ನೀ ಹೆಂಗಿದ್ರು ಕೆಲಸ ಏನು ಹೇಳ್ಕೊಡೋದು ಬೇಡ, ಎಲ್ಲ ಬರ್ತದೆ, ಮಾಡ್ಬೋದು ಬಿಡು, ಆತದ ಆ ಕಾಲಕ್ಕೆ ನೋಡ್ಕೊಂಡ್ರೆ ಸೈ. ಈಗ ಬಂದ್ರೆ ಬೈತದೆ, ಪೂರ್ವಿಕ್ ನೀನು ಮಾತಾಡಿಸ್ಬೇಡ ಅಂದ್ರೆ ಅದನ್ನು ಮಾತಾಡ್ಸ್ತಿರ್ತೀಯ ಅಂತ. ಇವತ್ತು ಮಾತ್ರ ನೀನೇ ಮಾತಾಡಿದ್ದು ನೋಡಕ್ಕ, ನಾನೇನು ಮಾತಾಡ್ಸಿದ್ದಲ್ಲ. ಹೂನೇ ಮಾರತ್ತೆ, ನಾ ಏನಾರು ಹೇಳಿದ್ನಾ ನೀನು ಮಾತಾಡಿಸ್ದೆ ಅಂತ? ಸುಮ್ಮನೆ ಮಲಗು ಮಲಗು ಅಂದ್ರೆ ಎಂತ ಮಲಗಿರೋದೆ, ಇದು ಬೋರ್ ಆಗ್ತದೆ ಕಣೆ ಪೂರ್ವಿತ. ಮಾತು ಆಡದೆ ಇದ್ರೆ ನಂಗೆ ಹುಚ್ಚಿಡ್ತದಷ್ಟೇ. ಹಗಲೆಲ್ಲ ಮಲಗಿನೇ, ಇನ್ನು ರಾತ್ರಿನೂ ನಿದ್ರೆ ಮಾಡು ಅಂದ್ರೆ ಎಲ್ಲಿಂದ ಬರ್ತದೆ ನಿದ್ರೆ? ಹಂಗೆ ನಿದ್ರೆ ಬರೋಲ್ಲ, ಇನ್ನು ಸುಮಾರು ಹೊತ್ತು ನಂಗೆ ನಿದ್ರೆ ಬರೋಲ್ಲ. ನನಗೂ ಅಷ್ಟೇ ಕಣಕ್ಕ, ನಿದ್ರೆ ಬರೋಲ್ಲ. ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದು ಕೇಳಿಸ್ಕೊಂಡ್ರೆ ಅಮ್ಮ ಅಲ್ಲಿಂದನೇ ಕೂಗ್ತದೆ ನೋಡ್ಬೇಕಾರೆ, ಮಲಗೋಕ್ಕಾಗಲ್ಲ ಅಂದರೆ ಎಂತ ಮಾಡ್ತಿದ್ದೀರಿ ಅಂತ. ಇಲ್ಲ, ಅವ್ರಿಗೆ ನಮ್ಮ ಮಾತು ಕೇಳಿಸಲ್ಲ. ಅವ್ರ ಗಂಡ ಹೆಂಡ್ತಿದ್ದೀನಿ ಯಾವ ಪ್ಲ್ಯಾನಿಂಗ್ ಎಲ್ಲ ಆತ ಅದೇನೋ ಹೆಂಗೆ ಮಾಡೋದು ಏನು ಎತ್ತ ಅಂತ ನಮ್ಮ ಮಾತೆಲ್ಲಿ ಕೇಳಿಸ್ತದೆ ಅವರಿಗೆ.